ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಆಡಳಿತ ಮಾಡೋಕೆ ಯೋಗ್ಯತೆ ಇಲ್ಲ. 80ರ ದಶಕದಲ್ಲಿ ಬೆಂಗಳೂರಲ್ಲಿ 15 ಲಕ್ಷ ಜನಸಂಖ್ಯೆ ಇತ್ತು. ನೋಡಿ, ಬಿಜೆಪಿ ವಿರುದ್ಧ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಆಡಳಿತ ಮಾಡೋ ಯೋಗ್ಯತೆ ಇಲ್ಲ. 80ರ ದಶಕದಲ್ಲಿ ಬೆಂಗಳೂರಲ್ಲಿ 15 ಲಕ್ಷ ಜನ ಇದ್ರು. ಈಗ ಬೆಂಗಳೂರಲ್ಲಿ 1,40,00,000 ಜನಸಂಖ್ಯೆ ಇದೆ. ದೇಶದ ಎಲ್ಲಾ ರಾಜ್ಯದ ಜನ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಬಿಜೆಪಿ ಕನ್ನಡದವರನ್ನ ಬಿಟ್ಟು ಉಳಿದವರನ್ನ ಓಡಿಸಿ ಅಂತಿದೆ. ಕೇರಳಿಗರಲ್ಲ, ಇತರೆ ಭಾಷಿಕರನ್ನು ಓಡಿಸುವುದು ಬಿಜೆಪಿಯ ಹುನ್ನಾರ. ಕರ್ನಾಟಕ ಮಿನಿ ಬಾಂಗ್ಲಾ ಆಗ್ತಿದೆ ಅಂತಿದ್ದಾರೆ ಆರ್ ಅಶೋಕ್. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಅಲ್ವಾ? ಬಾಂಗ್ಲಾದೇಶಿಗರನ್ನ ದೇಶದ ಒಳಗೆ ಬಿಟ್ಟವರು ಯಾರು? ಬಾಂಗ್ಲಾದೇಶಿಗರು ಪಾಕಿಸ್ತಾನಿಗಳನ್ನ ಒಳಗೆ ಬಿಟ್ಟವರು ಯಾರು ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವರು ಹೇಳೋದೊಂದು ಮಾಡೋದೊಂದು. ಅಂದ್ರೆ ಅವರು ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿ ಇರಬೇಕು, ಬೇರೆ ರಾಜ್ಯದಲ್ಲೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ವಾ? ಬರೀ ಕೇರಳದಲ್ಲ, ಅವ್ರ ಮಾತಿನ ಅರ್ಥ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದಾರಲ್ಲ ಅವ್ರನ್ನೆಲ್ಲ ಓಡಿಸ್ಬೇಕು ಅಂತ ಇವರು ಬಿಜೆಪಿ ಅವರು ಹುನ್ನಾರ ಏನೋ ಮಾಡ್ತಾ ಇರ್ಬೇಕು. ಕರ್ನಾಟಕ ಮಿನಿ ಬಾಂಗ್ಲಾದೇಶ ಆಗ್ತಾ ಇದೆ ಅಂತ ಅಶೋಕ್ ಅವರು ಆರೋಪ ಮಾಡಿದ್ರು. ಈಗ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು? ಬಿಜೆಪಿ ತಾನೆ. ಗೃಹ ಮಂತ್ರಿ ಇದಾರಲ್ಲ, ಡಿಫೆನ್ಸ್ ಮಿನಿಸ್ಟರ್ ಇದಾರಲ್ಲ, ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದವ್ರನ್ನ ಯಾಕೆ ಬಿಟ್ರಿ ಹೇಳಿ? ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೂ ಓಡಿಸಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ? ಈ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಬಿಜೆಪಿ ಅವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೊಡ್ರು ಅಂತ ಹೇಳ್ತಾರೆ. 11 ವರ್ಷ ನೀವು ಕಡ್ದು ಕಟ್ಟಾಗ್ತಾ ಇದ್ದೀರ? ಹಂಗಾದ್ರೆ ನುಸುಳ್ಕೊಡ್ರು ನಮ್ಮ ದೇಶದಲ್ಲಿದ್ರೆ ಇಲ್ಲಿದ್ದವ್ರನ್ನೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರ? ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ದೇಶದವ್ರು ಯಾರಾದ್ರೂ ಅಕ್ರಮವಾಗಿ ನಿಲ್ಸಿದ್ರೆ ಅವ್ರನ್ನೆಲ್ಲ ಕೊಟ್ಟು ಗಡೀಪಾರು ಮಾಡಿ ನಾವು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೆ. ಸುಮ್ಮನೆ ಅವ್ರು ಈ ಆಡಳಿತ